ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಸ್ವಲ್ಪ ಹುಷಾರಾಗಿದ್ದೇನೆ ನೋಡ್ರಿ. ಈಗ ನಿನ್ನೆಗಿಂತ ಸ್ವಲ್ಪ ಬೆಟರ್ ಆಗಿದ್ದೀನಿ. ಹಾಸ್ಪಿಟ್ಲಿಗೆ ಹೋಗಿ ಬಂದೀನಿ. ಎಲ್ಲ ಟ್ಯಾಬ್ಲೆಟು ಸಿರಪ್ಪು ಎಲ್ಲ ಕೊಟ್ಟಾರು ತೊಗೊಳಕತ್ತೀನಿ. ಹಾಗಾಗಿ ವಾಯ್ಸು ಸ್ವಲ್ಪ ಸರಿ ಹೋಗೈತಿ. ನಂದು ಗಂಟ್ಲು ಇನ್ಫೆಕ್ಷನ್ ಆಗೈತಿ, ಹಾಗಾಗಿ ವಾಯ್ಸು ಸರಿಯಾಗಿ ಬರವಾತು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಹುಷಾರಾಗೋವರೆಗೂ. ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ನೋಡ್ರಿ. ಇದು ನಾನು ಬೆಳಗ್ಗಿನ ಬ್ಲಾಗ್ನ ಶುರು ಮಾಡಿಬಿಟ್ಟಿದ್ನಿ. ಎದ್ದು ಫಸ್ಟ್ ಹಾಲು ಕಾಯಕ್ಕಿಟ್ನಿ. ಹಾಲು ಕಾಯಕ್ಕಿಟ್ಟು ಆಮೇಲೆ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದ್ರಾಯ್ತು. ಗಂಟ್ಲು ಸರಿ ಇಲ್ಲಲ್ಲ ಅಂಥೇಳಿ ಒಂದು ಗ್ಲಾಸ್ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದ್ನಿ. ನೀರು ಕುಡಿದಾದ್ಮೇಲೆ ಹೊರಗಡೆ ಬಾಗಿಲು ಕಸ ಎಲ್ಲ ಗುಡಿಸಿ ಬಾಗಿಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಬನ್ನಿ. ಆಮೇಲೆ ನಾನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಚಹಾ ಮಾಡತ್ತೇನೆ ನೋಡ್ರಿ. ನನಗಂತೂ ಚಹಾ ಇರಲೇಬೇಕು ದಿನ. ಬೆಳಗ್ಗೆ ಎದ್ದ ತಕ್ಷಣ ಇದು ರೂಢಿ ಆಗಿಬಿಟ್ಟೈತೆ ನನಗೆ. ಹಾಗಾಗಿ ಸ್ವಲ್ಪ ಚಹಾ ಮಾಡ್ಕೊಂಡು ಬಾಗಿಲೆಲ್ಲ ತೊಳೆದು ಬಂದಿದ್ನೆಲ್ಲ. ಚಳಿ ಅನ್ಸಕತ್ತೈತೆ ನನಗೂ. ಅದಕ್ಕೆ ಚಹಾ ಮಾಡ್ಕೊಂಡು ಕುಡಿದ್ರಾಯ್ತು ಅಂಥೇಳಿ ಚಹಾ ಕಾಸ್ಕೊಂಡು ಹಂಗೆ ಅಡುಗೆ ಕೆಲಸನ ಶುರು ಮಾಡ್ಕೊಂಡು ನೋಡ್ರಿ. ಒಂದು ಪಾತ್ರೆ ಒಳಗೆ ರೈಸ್ ಮಾಡೋಕ್ಕಿಟ್ನಿ. ಹಂಗೆ ಇವತ್ತು ಟೊಮೆಟೊ ಸಾರು ಮಾಡೋಕತ್ತಿದ್ದೆ. ನಾನು ಯಾವಾಗಲೂ ತೊಗರಿಬೇಳೆ ಸಾರು ಮಾಡ್ತಿದ್ನಿ, ಆದರೆ ಇವತ್ತು ಬೇಳೆ ಖಾಲಿಯಾಗಿದ್ದು ತೊಗೊಂಡು ಬರಬೇಕಿತ್ತು. ಹಾಗಾಗಿ ಟೊಮೆಟೊ ಸಾರು ಮಾಡಿರತ್ತಂತೇಳಿ ಟೊಮೆಟೊ ಸಾರು, ಅನ್ನ ಮತ್ತು ಕ್ಯಾಪ್ಸಿಕಮ್ ಪಲ್ಯ, ಚಪಾತಿ ಮಾಡೋಕತ್ತಿದ್ನಿ. ಕ್ಯಾಪ್ಸಿಕಮ್ನ ಹಿಂದಿನ ದಿವಸನೇ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ನಿ. ಈಗ ಅದಕ್ಕೆ ಈರುಳ್ಳಿ ಅಷ್ಟು ಕಟ್ ಮಾಡಿಕೊಂಡು ಪಲ್ಯನ ಮಾಡ್ಬೇಕು ನೋಡ್ರಿ. ಇವಾಗ ಚಹಾ ಕುಡಿಯಕತ್ತೀನಿ. ಚಹಾ ಕುಡ್ದಂಗೆ ಇನ್ನು ಡ್ರೈ ಫ್ರೂಟ್ಸ್ದು ಸ್ಮೂದಿ ಮಾಡಿ ಸಲಾಡನ್ನು ರೆಡಿ ಮಾಡಿರತ್ತಂತೇಳಿ ಕಾಳೆಲ್ಲ ನೆನೆಸಿಟ್ಟಿದ್ನಿಲ್ಲ, ಅವನ್ನೆಲ್ಲ ಒಂದು ಸರಿ ವಾಶ್ ಮಾಡಿ ನಾನು ಬೇಯಿಸೋಕಿಡಕತ್ತೀನಿ. ಅದಕ್ಕೆ ಸ್ವಲ್ಪ ಶೇಂಗಾ ಕಾಳನ್ನ ಆ್ಯಡ್ ಮಾಡಿ ರಾತ್ರಿನೇ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡಿರೋದ್ರಿಂದ ನಾನು ಇವತ್ತು ಲೇಟಾಗಿ ಎದ್ದಿದ್ನಿ. ಆದರೂ ನಾನು ಎಲ್ಲ ಬೇಗ ಕೆಲಸ ಆಯ್ತು ನೋಡ್ರಿ. ಈ ರೀತಿ ನಾವು ಹಿಂದಿನ ದಿವಸನ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಲೇಟಾಗಿದ್ದರೂ ಆರಾಮಾಗಿ ಯಾವುದೇ ಥರ ಟೆನ್ಷನ್ ಇಲ್ಲ, ನಾವು ಅಡುಗೆ ಕೆಲಸನ ಮುಗಿಸ್ಕೋಬೋದು. ಕಾರ್ನನ್ನು ಎಲ್ಲ ಬಿಡಿಸಿಟ್ಕೊಂಡಿದ್ನಲ್ಲ, ಅವನನ್ನು ಸ್ವಲ್ಪ ಇದ್ರೊಳಗೆ ಹಾಕಿದ್ದೀನಿ. ಹಾಕಿ ಬೇಯಿಸೋಕಿಡಕತ್ತೀನಿ ನೋಡ್ರಿ. ನಾನು ಹಿಂದಿನ ದಿವಸ ಏನೋ ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ ಅಂದ್ರೆ ಸ್ವಲ್ಪ ಬೇಗ ಹೇಳ್ತಿದ್ನಿ. ಇವಾಗಂತೂ ಸಿಕ್ಕಾಪಟ್ಟೆ ಚಳಿ ಶುರುವಾಗ್ಬಿಟ್ಟೈತಿ. ಹಾಗಾಗಿ ಬೆಳಗ್ಗೆ ಬೇಗ ಹೇಳೋಕ್ಕಾಗಂಗಿಲ್ಲ. ಅಂಟ್ಕೊಂಡು ಮಲ್ಕೋತೀವಿ ಬೇಗ ಹೇಳಬೇಕು ಅಂಥೇಳಿ. ಆದರೆ ಆ ಚಳಿಗೆ ಬೇಗ ಹೇಳೋದು ಆಗಂಗೇ ಇಲ್ಲ. ಲೇಟಾಗಿ ಹೇಳ್ಬೇಕಂತ ಅನಿಸ್ತತಿ. ಹಾಗಾಗಿ ನಾನು ಹಿಂದಿನ ದಿವಸನೇ ಎಲ್ಲ ಕೆಲಸ ಮುಗಿಸಿರೋದ್ರಿಂದ ಇವತ್ತು ನಾನು ಎದ್ದಿದ್ದು 7 ಗಂಟೆ. ಎಲ್ಲ ಕುದಿಯೋಕ್ಕಿಟ್ಟು ಇವಾಗ ಸಾನ್ವಿದು ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡೋಕತ್ತೀನಿ. ಸೌತೆಕಾಯಿ ಹಾಕಿನಿ ನೋಡ್ರಿ ಅಕ್ಕಿಗೆ ಒಂದು ಬಾಕ್ಸಿಗೆ. ಹಂಗೆ ಕಾರ್ನ್ ಬೇಯಿಸಿದ್ನೆಲ್ಲ ಅವನನ್ನು ಒಂದು ಬಾಕ್ಸಿಗೆ ಹಾಕಿನಿ. ಹಾಕಿದ ಸ್ನ್ಯಾಕ್ಸ್ ರೆಡಿ ಆಯಿತು. ಮತ್ತು ಸ್ಮೂದಿಯನ್ನು ಎಲ್ಲ ರೆಡಿ ಮಾಡಿಟ್ಟಿದ್ನಿ. ಅದಷ್ಟು ಕುಡಿದು ಆಕಿ ಸ್ಕೂಲಿಗೆ ಬಿಟ್ಟು ಬರ್ಬೇಕು. ಆಕಿನ ಬಿಟ್ಟು ಬಂದು ನಾನು ಮತ್ತೆ ಉಳಿದಿರೋ ಕೆಲಸಗಳನ್ನ ಮಾಡ್ಕೋಬೇಕು. ನಂಗೆ ಹಿಂದಿನ ಬ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರಿ, ನಿಮ್ದು ಸಿಲ್ವರ್ ಆರತಿ ಐತಲ್ಲ ಅದನ್ನು ಡೀಟೇಲಾಗಿ ತೋರಿಸ್ರಿ, ಮತ್ತು ಅದು ಎಷ್ಟು ವೆಯ್ಟ್ ಐತಿ, ಎಷ್ಟು ಅಮೌಂಟ್ ಕೊಟ್ಟಿರಿ ಎಲ್ಲನೂ ಹೇಳ್ರಿ ಅಂತ ಹೇಳಿದ್ರಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಿ. ಆದ್ರೆ ನನಗೆ ಹುಷಾರಿಲ್ದಿರೋ ಕಾರಣ ಸರಿಯಾಗಿ ವಾಯ್ಸ್ ಇಲ್ಲೆಲ್ಲ ಕೂತ್ಕೊಂಡು ಮಾತಾಡೋಕ್ಕೆ, ಹಂಗಾಗಿ ನಾನು ಆ ವಿಡಿಯೋನ ಇನ್ನೂ ಮಾಡಿಲ್ಲ. ನಾನು ಸ್ವಲ್ಪ ಹುಷಾರಾದ್ಮೇಲೆ ವಿಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಕೇಳಿರೋನು ಇವರು ವಿಡಿಯೋದಲ್ಲಿ ಶೇರ್ ಮಾಡುವಾರಲ್ಲ ಅಂಥೇಳಿ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ, ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಂತ. ಟೊಮೆಟೊನೆಲ್ಲ ಹುರ್ಕೊಳಕತ್ತೀನಿ ನೋಡ್ರಿ. ನಾನು ಟೊಮೆಟೊ ಸಾರು ಮಾಡಬೇಕಾದ್ರೆ ಯಾವಾಗಲೂ ಇಡೀ ಟೊಮೆಟೊನ ಹುರಿತಿದ್ನಿ. ಆದ್ರೆ ಈ ಸರಿ ಯಾಕೆ ಹಿಂಗೆ ಕಟ್ ಮಾಡಿದ್ದೇನೆಂದ್ರೆ, ಒಂದು 2-3 ಸರಿ ನನಗೆ ಕಟ್ ಮಾಡಬೇಕಾದ್ರೆ ಸಣ್ಣ ಹುಳಗಳು ಇದ್ರೊಳಗೆ ಟೊಮೆಟೊ ಒಳಗೆ ಸಿಕ್ಕಿದ್ದು. ಹಾಗಾಗಿ ನಾನು ಈ ಸಲ ಈ ರೀತಿ ಕಟ್ ಮಾಡಿ ಹುರಿದ್ನಿ. ಮೇಲ್ಗಡೆ ನೋಡೋಕ್ಕೆಲ್ಲ ಟೊಮೆಟೊ ಚಲೋನೇ ಇದ್ದು, ಆದರೆ ಒಳಗಡೆ ನೋಡ್ರೆ ಸಣ್ಣದು ವೈಟ್ ಕಲರು, ಸಣ್ಣದು ಕಣ್ಣಿಗೆ ಕಾಣಿಸ್ದೇ ಇರೋಷ್ಟು ಸಣ್ಣ ಹುಳ ಇದ್ದು ಅದ್ರೊಳಗೆ. ಹಾಗಾಗಿ ನಾನು ಅವಾಗಿಂದ ಇವಾಗ ಏನೇ ಅಡುಗೆಗೆ ಯೂಸ್ ಮಾಡಬೇಕಾದ್ರೂ ಟೊಮೆಟೊನ ಕಟ್ ಮಾಡಿನೇ ಯೂಸ್ ಮಾಡಿರ್ತೀನಿ. ಮುಂಚೆ ಎಲ್ಲ ಟೊಮೆಟೊ ಒಳಗೆ ಹುಳ ಬರ್ತಿರಲಿಲ್ಲ, ಆದರೆ ಇತ್ತೀಚೆಗೆ ಟೊಮೆಟೊದೊಳಗೂ ಹುಳ ಬರಕತ್ತವು. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮಾಡಬೇಕು. ಯಾಕಂದ್ರೆ ಮಕ್ಕಳೆಲ್ಲ ಊಟ ಮಾಡ್ತಾರಲ್ಲ, ನಾವು ದೊಡ್ಡವರು ತಿಂತೀವಿ, ಅದೇ ಫುಡ್ಡಿಂದನೇ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಎಲ್ಲ ನೀಟಾಗಿ ಮಾಡಬೇಕು. ಇವಾಗ ಈರುಳ್ಳಿನ ನಾನು ಸಿಪ್ಪೆ ಎಲ್ಲ ತೆಗೆದು ತೊಳೆದಿಟ್ಟಿದ್ನಿ. ಇವಾಗ ಅವನ್ನ ಸ್ಲೈಸಾಗಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಹಂಗೆ ರೆಡಿ ಮಾಡಿ ಇಟ್ಕೊಂಡಿವಿ ಅಂದ್ರೆ ಒಂದು 2 ನಿಮಿಷದೊಳಗೆ ಎಷ್ಟು ಬೇಕು ಅಷ್ಟು ಈರುಳ್ಳಿನ ನಾವು ಕಟ್ ಮಾಡ್ಕೋಬೋದು. ನಾನು 1-2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಕ್ಯಾಪ್ಸಿಕಮ್ನು ಅಷ್ಟೇ
ಅವನು ಕಟ್ ಮಾಡಿ ಇಟ್ಕೊಂಡಿದ್ನಿ. ನಾನು ಫ್ರಿಜ್ಜಿಂದ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಡಬ್ಬಿಗಳೆಲ್ಲ ತೆಗೆದು ಹೊರಗಡೆ ಇಟ್ಬಿಟ್ಟಿದ್ನಿ. ಇಮಿಡಿಯೇಟ್ ಮಾಡಬಾರ್ದಲ್ಲ, ಫ್ರಿಜ್ಜಿಂದ ತೆಗೆದ ತಕ್ಷಣ ಐಟಮ್ಸ್ನ ಯೂಸ್ ಮಾಡಬಾರ್ದು. ಹಾಗಾಗಿ ಹೊರಗಡೆ ತೆಗೆದಿಟ್ಬಿಟ್ಟಿದ್ದೆ. ಇವಾಗ ಯೂಸ್ ಮಾಡಕತ್ತೀನಿ ನೋಡಿರಿ. ಈರುಳ್ಳಿ, ಕ್ಯಾಪ್ಸಿಕಮ್ಗೆ ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದರದ್ದು ಪೌಡ್ರು, ಸ್ವಲ್ಪ ಕಸೂರಿ ಮೆಥಿನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬಾಳ್ಗೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿರುವಂಥ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕಿದ್ದೇನೆ ನೋಡಿರಿ. ಹಾಕಿ ಇವಾಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಲಾಸ್ಟಿಗೆ ಇದಕ್ಕೆ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಂಡಿವಿ ಅಂತಂದ್ರೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗಿಬಿಡ್ತು. ಅತಿ ಬೇಗ ರೆಡಿ ಆಗ್ತೈತಿ ಮತ್ತು ಟೇಸ್ಟನ್ನು ಅಷ್ಟೇ ಭಾಳ ಚಲೋ ಇರ್ತೈತಿ. ಒಂದು ಸರಿ ಟ್ರೈ ಮಾಡಿರಿ. ಹಂಗೆ ಸಾಂಬಾರನ್ನು ಮಾಡಿದ್ದು ನೋಡಿರಿ. ನಾನು ಬೇಳೆ ಸಾರು ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಇದು. ಹಾಗಾಗಿ ನಾನು ರೆಸಿಪಿ ಏನು ಶೇರ್ ಮಾಡಲಿಲ್ಲ. ಟೊಮೆಟೊ ಸಾರು ಮಾಡೀನಿ. ಪಲ್ಯನೂ ರೆಡಿ ಆಯಿತು, ರೈಸನ್ನು ಆವಾಗಲೇ ರೆಡಿಯಾಗಿತ್ತು. ನಮ್ಮ ಮನೆಯವ್ರಿಗೆ ಇವಾಗ ನಾಷ್ಟ ಹಾಕಿ ಕೊಡಕತ್ತೀನಿ. ಅವರು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ ನಾಷ್ಟ ಮಾಡಕ್ಕೆ ಕೂತಿದ್ರು. ಸಲಾಡು ಮತ್ತು ಸ್ಮೂದಿ ಹಾಕಿ ಕೊಟ್ನಿ. ಇವಾಗ ಅವ್ರ ಬಾಕ್ಸಿಗೆ ಎಷ್ಟು ಬೇಕಲ್ಲ ಅಷ್ಟು ಚಪಾತಿನ ರೆಡಿ ಮಾಡಕತ್ತೀನಿ. ಒಂದು 4ರಿಂದ 5 ಚಪಾತಿ ನಾನು ಕಟ್ಟಿರ್ತೀನಿ. ನಮ್ಮ ಮನೆಯವರೊಬ್ಬರು ಊಟ ಮಾಡೋಂಗಿಲ್ಲ, ಅಲ್ಲಿರೋರೆಲ್ಲರೂ ಶೇರ್ ಮಾಡ್ಕೊಂಡು ತಿಂತಾರೋ. ಹಾಗಾಗಿ ಸ್ವಲ್ಪ ಜಾಸ್ತಿ ಅಡುಗೆನ ನಾನು ಕಟ್ಟಿರ್ತೀನಿ. ಆಮೇಲೆ ನೀವು ವೀಡಿಯೋದಲ್ಲಿ ನೋಡಿಬಿಟ್ಟು ನಿಮ್ಮ ಮನೆಯವರೊಬ್ಬರೇ ಇಷ್ಟೊಂದೆಲ್ಲ ತಿಂತಾರಂತ ಅಂದ್ಕೋಬೇಡ್ರಿ. ಒಂದು 3ರಿಂದ 4 ಜನ ತಿಂತಾರೆ ಅವರು ಅದನ್ನಷ್ಟು ಶೇರ್ ಮಾಡಿಕೊಂಡು. ಹಾಗಾಗಿ ಸ್ವಲ್ಪ ಜಾಸ್ತಿ ಅಡುಗೆನ ನಾನು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸಿರ್ತೀನಿ. ಇವಾಗ ಬಿಸಿ ಬಿಸಿ ಚಪಾತಿನೂ ರೆಡಿ ಆಗಕತ್ತಾವ ನೋಡಿರಿ. ನನಗೂ ಬೆಳಗ್ಗೆ ನಾಷ್ಟಕ್ಕೆ ಸೇರಿ ನಾನು ಚಪಾತಿ ಮಾಡ್ಕೊಂಡ್ಬಿಟ್ನಿ. ನಮ್ಮ ಮನೆಯವ್ರ ಬಾಕ್ಸೆಲ್ಲ ಇವಾಗ ರೆಡಿ ಮಾಡಿದ್ದಾನೆ ನೋಡಿರಿ. ಅನ್ನ, ಸಾಂಬಾರು, ಸಲಾಡು, ಉಪ್ಪಿನಕಾಯಿ, ಪಲ್ಯ, ಚಪಾತಿ ಮತ್ತು ಮೂಲಂಗಿ, ಈರುಳ್ಳಿ, ಆ ಮೂಲಂಗಿ ಸೊಪ್ಪು ಬರ್ತೈತಲ್ಲ ಅದನ್ನು ಎಲ್ಲ ಕಟ್ ಮಾಡಿ ಚಪಾತಿ ಜೋಡಿ ನೆಂಚ್ಕೊಂಡು ತಿನ್ನೋಕ್ಕೆ ಚಲೋ ಇರ್ತೈತೆ ಅಂತೇಳಿ ಅದನ್ನು ಒಂದು ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿದ್ದೀನಿ. ಇವಾಗೆಲ್ಲ ಬಾಕ್ಸನ್ನು ಪ್ಯಾಕ್ ಮಾಡಿ ಇಟ್ಟು ಇನ್ನು ನಮ್ಮ ಮನೆಯವ್ರಿಗೆ ಕೊಡಬೇಕು. ಸಾನ್ವಿನ ನಾನು ಸ್ಕೂಲಿಗೆ ಬಿಟ್ಟು ಬಂದೇನೀಗ. ಇಷ್ಟೊತ್ತಿಗಾಗಲೇ 9:30 ಅನ್ಕೊಳಕ್ಕೆ ಎಲ್ಲ ಕೆಲಸ ಮುಗ್ದಿರ್ತದೆ ನೋಡಿರಿ. ಸ್ನಾನ ಮಾಡಿ ದೇವ್ರಿಗೆ ಎಷ್ಟು ಕೈ ಮುಗಿದ್ರೆ ನನ್ನ ಕೆಲಸಗಳೆಲ್ಲ ಮುಗಿದು ಒಂದು ಸ್ವಲ್ಪ ಪಾತ್ರೆ ಇರ್ತಾವೆ ಅಷ್ಟೇ, ಜಾಸ್ತಿ ಏನಿರೋಂಗಿಲ್ಲ. ಬರೀ ಅಡುಗೆ ಮಾಡಬೇಕಾದ್ರೆ ನಾನು ಯೂಸ್ ಮಾಡ್ಕೊಂಡಿರ್ತಾನಲ್ಲ ಅಷ್ಟೇ ಇರ್ತಾವೆ. ಮತ್ತು ನಾಷ್ಟ ಅದು ಸ್ವಲ್ಪ ಇರ್ತಾವೆ, ಜಾಸ್ತಿ ಪಾತ್ರೆಗಳು ಏನಿರಲ್ಲ. ಅದಷ್ಟು ಪಾತ್ರೆ ತೊಳೆದು ಸ್ನಾನ ಮಾಡಿ ಬಂದ್ರೆ ನಂದು ಡೈಲಿ ರೂಟೀನ್ ಕೆಲಸ ಮುಗೀತು. ಮತ್ತು ಬೇರೆ ಏನಾದರೂ ಎಕ್ಸ್ಟ್ರಾ ಕೆಲಸಗಳನ್ನ ನಾನು ಮಾಡ್ಕೋಬೇಕು ಅಂತಂದ್ರೆ ಸ್ನಾನ ಮಾಡಿ ಬಂದಾದ್ಮೇಲೆ ಫಸ್ಟು ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ಕೋತೀನಿ. ನಾನು ಎಡಿಟಿಂಗ್ ಮುಗಿಸಿ ವಾಯ್ಸ್ ಓವರ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಯಾವುದಾದ್ರೂ ಒಂದು ಕೆಲಸನ ನಾನು ಮಾಡೋಕ್ಕೆ ಶುರು ಮಾಡ್ಕೋತೀನಿ. ಇವಾಗ ನಮ್ಮ ಮನೆಯವ್ರು ಹೊಂಟಾರೆ ನೋಡಿರಿ, ಅವ್ರಿಗೆ ಕಳ್ಸಕತ್ತೀನಿ ನಾನು. ನಮ್ಮದು ಮದುವೆ ಆಗಿ ಇವಾಗ 12ನೇ ವರ್ಷ ರನ್ನಿಂಗ್ ಐತಿ. ಇಲ್ಲಿವರೆಗೂ ನಾನು ನಮ್ಮ ಮನೆಯವ್ರ ದಿನ ಕೆಲಸಕ್ಕೆ ಹೋಗ್ಬೇಕಾದ್ರೆ ಹೊರಗಡೆ ಬಂದು ಈ ರೀತಿ ಅವ್ರನ್ನ ಕಳಿಸಿ ಹೋಗಿರ್ತೀನಿ ನೋಡಿರಿ. ಇದಂತೂ ಒಂದು ದಿವಸನೂ ಮಿಸ್ ಆಗಂಗಿಲ್ಲ. ನಾನು ಊರಿಗೆ ಹೋದಾಗಷ್ಟೇ ಅವರು ಒಬ್ಬರೇ ಹೋಗ್ತಾರೋ, ಇಲ್ಲ ಅಂತಂದ್ರೆ ಡೈಲಿ ಅವ್ರು ಹೋದ್ಮೇಲೆ ನಾನು ಬರ್ತೀನಿ. ಟೈಮ್ ಈಗ 1 ಗಂಟೆ 5 ನಿಮಿಷ ಐತೆ ನೋಡಿರಿ. ಸಾನ್ವಿನ ಕರೆಯೋಕೆ ಹೋಗಬೇಕು. ನಾನು ನಮ್ಮ ಮನೆಯವ್ರು ಹೋದ್ಮೇಲೆ ನಾಷ್ಟ ಮಾಡೀನಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಒಂದು ವಿಡಿಯೋ ನಿನ್ನೆ ಎಡಿಟ್ ಮಾಡಿಟ್ಟಿದ್ನಿ, ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ. ಅದನ್ನು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಿ ಹೋಗ್ಬಿಡ್ಕ 12:30 ಆಯಿತು. 12:30 ಹೋಗಿ ಸ್ನಾನ ಮಾಡ್ಕೊಂಡು ಈಗ ಬಂದು ರೆಡಿಯಾಗಿದ್ದಾನೆ. ಇನ್ನು 5 ನಿಮಿಷ ಐತಿ ಸಾನ್ವಿನ ಕರ್ಕೊಂಡು ಬರಬೇಕು. ಇವತ್ತು ಫುಲ್ ನೆಗಡಿ ಬಂದು ತಲೆನೂ ಬಂದುಬಿಟ್ಟತ್ ನೋಡ್ರಿ. ನಿನ್ನ ರಾತ್ರಿಯಿಂದನೇ ಶುರುವಾಗೈತಿ, ಆದ್ರೆ ಕಡಿಮೆ ಆಗಿಲ್ಲ. ಈಗ ಒಂದು ಮಾತ್ರೆ ತೊಗೊಂಡಿದ್ದೀನಿ. ಫುಲ್ ಮೈಕೈ ನೋವು, ನೆಗಡಿ, ತಲೆನೋವು ಇಷ್ಟೆಲ್ಲ ಬಂದಿದ್ದಕ್ಕಾಗಿ ನನಗಂತೂ ವೀಡಿಯೋಸ್ ಮಾಡೋಕ್ಕೂ ಆಗೋತು, ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ವಾತು. ಸುಮ್ಮ ಮಲ್ಕೋಬೇಕಂತ ಅನ್ಸಕತ್ತೈತಿ. ಆದರೂ ಎಷ್ಟಾಗ್ತದಲ್ಲ ಅಷ್ಟು ಟ್ರೈ ಮಾಡ್ತೀನಿ. ಯಾಕಂದ್ರೆ ನಾನು ಒಂದು ಸರಿ ವೀಡಿಯೋ ಮಾಡೋದು ಬಿಟ್ಟೆ ಅಂದ್ರೆ ನನಗೆ ಮತ್ತೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಆಗ್ತದಲ್ಲ ಅಲ್ಲಷ್ಟು ಸ್ವಲ್ಪ ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀನಂತ. ಬೆಳಗ್ಗೆ ಅಂತೂ ಅಡುಗೆ ಕೆಲಸ ಎಲ್ಲ ಮುಗ್ದತಿ. ಅಡುಗೆ ಕೆಲಸ ಏನಿಲ್ಲ, ಮನೆಯದು ಕಸ ಗುಡಿಸಿ ಒರೆಸ್ಲಿಲ್ಲ. ಇವತ್ತು ಬರೀ ಕಸ ಗುಡಿಸಿನಷ್ಟೇ. ನಮ್ಮ ಮನೆಯವ್ರು ಪೂಜೆ ಮಾಡಿ ಹೋದರು. ಇನ್ನೇನು ಕೆಲಸ ಇಲ್ಲ, ಬರೀ ಕಿಚನ್ ಒಂದು ಕ್ಲೀನ್ ಮಾಡ್ಕೋಬೇಕಷ್ಟೆ. 1-2 ಪಾತ್ರೆ ಅದಾವು, ಅವ್ನು ತೊಳೆದು ಗ್ಯಾಸ್ ಅದು ಇನ್ನೂ ಏನೂ ಒರೆಸಿಲ್ಲ, ನಾನು ಎಲ್ಲ ಹಂಗೆ ಬಿಟ್ಟನಿ. ಅದಷ್ಟೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅಷ್ಟು ಮಾಡಿರ ಕೆಲಸ ಮುಗೀತು ನೋಡ್ರಿ. ಈಗ 1 ಗಂಟೆ ಆಗ್ತಿದ್ದಂಗೆ ಹೋಗಿ ಫಸ್ಟ್ ಸಾನ್ವಿನ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಾದ್ಮೇಲೆ ನೋಡೋಣಂತ. ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬಂದ್ರೆ ಮಾಡ್ತೀನಿ.
ಇಲ್ಲಂತಂದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಆಕೆ ಊಟ ಮಾಡಿಸಿ ರೆಸ್ಟ್ ಮಾಡಿ ಒಂದು ಚೂರು ರೆಸ್ಟ್ ಮಾಡೀನಿ ಅಂದ್ರೆ ಮತ್ತೆ ಕೆಲಸ ಮಾಡೋಕ್ಕೆ ಎನರ್ಜಿ ಬರ್ತೈತಿ. ಹಾಗಾಗಿ ದಿನ ನಾನು ಇಷ್ಟಕ್ಕಾಗಲೇ ಬಟ್ಟೆ ಹೊಲಕ್ಕೆ ಶುರು ಮಾಡಿಬಿಡ್ತಿದ್ದೆ. ಆದರೆ ಇವತ್ತಂತೂ ಆಗ್ತಾನೇ ಇಲ್ಲ ನೋಡ್ರಿ. ನಾನು ಎಷ್ಟು ಅಂದ್ಕೊಂಡು ಇವತ್ತು ಹೊಲಿಬೇಕು ಅಂಥೇಳಿ ಮತ್ತು ಆ ವಿಡಿಯೋದೊಳಗೂ ಶೇರ್ ಮಾಡ್ಕೋಬೇಕು ಅಂಥೇಳಿ, ಆದ್ರೆ ಆಗ್ತಾಯಿಲ್ಲ. ನೋಡೋಣಂತ. ನನಗೆ ಸ್ವಲ್ಪ ನೆಗಡಿ ತಲೆನೋವೆಲ್ಲ ಹೋದ್ಮೇಲೆ ನಾನು ವಿಡಿಯೋದಲ್ಲಿ ಬ್ಲೌಸ್ ಸ್ಟಿಚ್ ಮಾಡೋದು ಅಂದ್ರೆ ಕಟ್ ಮಾಡೋದು ಸ್ಟಿಚ್ ಮಾಡೋದು ಎಲ್ಲ ಸಪ್ರೇಟಾಗಿ ಆದರೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಇಲ್ಲಂತಂದ್ರೆ ಬ್ಲಾಗಲ್ಲೇನ ಶೇರ್ ಮಾಡ್ತೀನಿ. ಬರ್ರಿ ಇವಾಗ ಹೋಗಿ ಸಾನ್ವಿನ ಕರ್ಕೊಂಡು ಬರೋಣಂತ. ಕ್ಯಾಮೆಲ್ಲ ಹಾಂ ತಿನ್ಕೊಂಬಂದು ಎಲ್ಲ ಹಾಂ ನೀ ಬೇಗ ಬೇಗ ತಿನ್ಬೇಕು. ಸರಿ ಎಲ್ಲ ಮಾಡಿ ನಮ್ಮ ಯಾರು ಕೊಟ್ರು ಏಕೆ? ಹಾಂ ಹೋಗಿ ಬಿಸಾಕು. ನಾ ಏನು ಮಾಡಲಿ ತಗೊಂಡು. ಸ್ಕೂಲ್ನಾಗ ಹೋಗಲಿಲ್ಲ ಬೈಲಿ ನಿಧಾನಕ್ಕೆ ತೆಗಿ ಹರಿತಿ. ಹಂಗಲ್ಲಮ್ಮ, ನೀ ಹಂಗೆ ಮಾಡಿದೆ ಅಂದ್ರೆ ಕಿತ್ತೆ ಅಂದ್ರೆ ನೋಡಿ ನಾ ಮತ್ತೆ ಇನ್ನೊಂದು ಕೊಡ್ಸಲ್ಲ. ಏನದಾವ ಅದಕ್ಕಿದಿಲ್ಲಲ್ಲ, ಟೈಮ್ ಇಲ್ಲಲ್ಲ, ಬರೀ ಬೆಲ್ಟ್ ಅದಾವು. ಅದೇ ಸೆಟ್ ಮಾಡೋಕ್ಕಾಗಲ್ಲ ಇದಕ್ಕೆ. ವಾಶ್ರೂಮ್ಗೆ ಅರ್ಜೆಂಟ್ ಅಂತ ನೋಡ್ರಿ. ಸ್ಕೂಲ್ನಾಗ ಹೋಗಂತಂದ್ರೆ ಹೋಗಂಗನೇ ಇಲ್ಲಕ್ಕಿ, ಯಾವಾಗಾರ ಒಂದು ಸರಿ ಹೋಗ್ಕಾಳಷ್ಟ. ಹಿಂಗೆ ಮನೆಗೆ ಬಂದಾಕಿ ಹೋಗ್ಕಾಳ ನೋಡ್ರಿ. ಈಗ ಟೈಮ 1:05 ಆಗಕ್ಕೆ ಬಂದೈತಿ. ನನ್ನ ಕೈ ನೋಡ್ರಿ ಹೆಂಗಾಗ್ಯಾವ ಇನ್ಫೆಕ್ಷನ್. ಪಾತ್ರೆ ತೊಳೆದು ಕ್ರೀಮ್ ಹಚ್ಕೊಳಕತ್ತೇನೆ, ಆದರೂ ನಾನು ಕಡಿಮೆ ಆಗಿಲ್ಲ. ನೋಡ್ರಿ ಹೆಂಗಾಗ್ಯಾವೆಲ್ಲ. ಇದೊಂದೇ ಕೈಯ, ಮತ್ತು ಈ ಕೈ ಇಲ್ಲ. ಈ ಕೈ ಚಲೋ ಐತಿ, ಈ ಕೈಯಿಂದ ನೋಡ್ರಿ. ಹಾಂ ಏನು ತೋರಿಸ್ಬೇಕು ನೀ? ಹ್ಞೂ ಫಸ್ಟ್ ತೋರಿಸು, ಆಮೇಲೆ ಬಟ್ಟೆ ಬಿಚ್ಚು. ಅಲ್ಲೈತೆ ನೋಡಿ ಬ್ಯಾಗ್. ಹ್ಞೂ 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 ಮತ್ತು ನಾ ಕಣ್ಣು ಮುಚ್ಚಿರು ವಿಡಿಯೋ ಹೆಂಗೆ ಮಾಡೋದು? ತೆಗಿಲಿ. ವಾವ್, ಯಾರು ಮಾಡಿಕೊಟ್ಟಾರ? ಮ್ಯಾಮ್ ಮಾಡ್ಸ್ಯಾರು. ಏನಿದು? ಕ್ಯಾಮಲ್ ಅಂತ ನೋಡ್ರಿ. ಕನ್ನಡದಾಗ ಏನಂತಾರೆ ಇದಕ್ಕೆ? ಕ್ಯಾಮಲ್ಗೆ ಏನಂತಾರೆ? ಒಂಟೆ. ಒಂಟೆ ಅಂತಾರೆ. ಏನಂತಾರೆ ಹೇಳಿ ಇದಕ್ಕೆ? ಹಾಂ, ಇಂಗ್ಲೀಷ್ನಾಗ? ಹಾಂ.
ಆ್ಯಕ್ಟಿವಿಟಿ ಇತ್ತಂತ ಮಾಡಿ ಕಳಿಸ್ಯಾರ. ಕೂಲ್ ಕ್ಯಾಮಲ್ ಇದೆಲ್ಲ ನೀನೇ ಸ್ಟಿಕ್ ಮಾಡಿದ್ಯಾ ಮ್ಯಾಮ್ ಸ್ಟಿಕ್ ಮಾಡಿರ? ಮ್ಯಾಮ್ ಬಟ್ಟೆ ಕ್ಲಿಪ್ ಹಾಕ ಕಾಲು ಹಾಕ. ಚಲೋ ಐತಲ್ಲ. ನಡಿ ಊಟ ಮಾಡಿ ನಡಿ. ಅದೇನು ಬಿಟ್ಕೊಂಬಂದು ಅದನ್ನ ತಿನ್ನು ಖಾಲಿ ಮಾಡಿ. ಆಮೇಲೆ ಅನ್ನ ಸಾಂಬಾರು ತಿನ್ನಂತೆ. ಚಪಾತಿ ತಿಂತೀಯ ಅನ್ನ ಸಾಂಬಾರು ತಿಂತೀಯ? ಅನ್ನ ಟೊಮೆಟೊ ಸಾರು ಮಾಡೀನಿ ನೋಡಿ. ಕಾರ್ನ್ ತಿಂದಿಲ್ಲ? ಸೌತೆಕಾಯಿ ತಿಂದಿಲ್ಲ? ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದು ಇವಾಗ ಅಕ್ಕಿಗೆ ಊಟ ಮಾಡೋಕೆ ಕೊಟ್ಟೆ ನೋಡ್ರಿ. ಅಕ್ಕಿ ಊಟ ಮಾಡತ್ತಾಳು. ನೀವು ಅನ್ಕೋಬೋದು ವಿಡಿಯೋದಲ್ಲೆಲ್ಲ ಚಲೋನ ಮಾತಾಡತ್ತಿರಲ್ಲ ಮತ್ತು ಯಾಕೆ ವಾಯ್ಸ್ ಓವರ್ ಸರಿಯಾಗಿಲ್ಲ ಅಂಥೇಳಿ. ನಾನು ವಿಡಿಯೋ ಮಾಡಬೇಕಾದ್ರೆ ಈ ವಿಡಿಯೋನ ಶೂಟ್ ಮಾಡಬೇಕಾದ್ರೆ ಅಂದ್ರೆ ಮಂಡೇ ಅವತ್ತು ನನಗೆ ಸ್ವಲ್ಪ ನೆಗಡಿ ಬಂದಿತ್ತು. ಆದರೆ ಇವತ್ತು ಫ್ರೈಡೇ ನೋಡ್ರಿ, ನಾನು ಇವತ್ತು ವಾಯ್ಸ್ ಓವರ್ ಕೊಡಕತ್ತೀನಿ. ಇವತ್ತಂತೂ ಸಿಕ್ಕಾಪಟ್ಟೆ ನನಗೆ ಗಂಟ್ಲು ಇನ್ಫೆಕ್ಷನ್ ಆಗಿ ವಾಯ್ಸ್ ಪೂರ್ತಿ ಹೋಗೈತಿ. ಆದರೂ ಇವಾಗ ಕಷ್ಟಪಟ್ಟು ನಾನು ವಾಯ್ಸ್ ಓವರ್ ಕೊಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ಮತ್ತೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.